ಇಬ್ರು ಮ್ಯಾಲಿಂದ ಕೆಳಗಡೆ ಕಲ್ಲಿನ ಮೇಲೆ ಬಿದ್ದರೂ ಯಾವುದೇ ಅಪಘಾತ ಆಗಿಲ್ಲ, ತೊಂದರೆ ಆಗಿಲ್ಲ, ರಕ್ತ ಆಗಿಲ್ಲ. ಅವ್ರು ಇವಾಗಲೂ ಜೀವಂತವಾಗಿದ್ದಾರೆ, ಸುರಕ್ಷಿತವಾಗಿದ್ದಾರೆ. ಯಾಕಂದರೆ ಅಮ್ಮನ ಶಕ್ತಿ ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಆಗಲಿಲ್ಲ. ಪುಟ್ಟ ಮಕ್ಕಳಿಗೆ ಏನಾದರೂ ಜ್ವರ ಬಂದರೆ, ಕಾಯಿಲೆ ಬಂದರೆ ತಾಯ್ತ ಹಾಕ್ಸೋದ್ರ ಮೂಲಕ ಇಲ್ಲಿ ದೇವಿಗೆ ಅರಕೆ ಹೊತ್ಕೊತಾರೆ. ಆ ಥರ ವರ್ಷಕ್ಕೊಮ್ಮೆ ಬಾಯಿ ಬೀಗ ಅಂತ ಅರಕೆ ಹೊತ್ಕೊತಾರೆ. ಅದೇನಾದ್ರು ನೆರವೇರಿದ್ರೆ ಜಾತ್ರೆ ಸಮಯದಲ್ಲಿ ಅಮ್ಮನಿಗೆ ಬಾಯಿ ಬೀಗ ಕೊಡ್ತೀರಿ ಅಂತ ಅರ್ಕೆ ಹೊತ್ಕೊತಾರೆ, ಬಾಯಿ ಬೀಗ ಕೊಡ್ತಾರೆ. ಈ ತಾಯಿ ಎಲ್ಲ ಕಷ್ಟ ಸುಖಗಳನ್ನು, ಕಾರ್ಪಣ್ಯಗಳನ್ನು ನೀಗಿಸ್ತಾ ಬಂದಿದ್ದಾರೆ. ಈ ಒಂದು ದೇವಾಲಯಕ್ಕೆ ನಾವು ಚಿಕ್ಕ ಹುಡುಗರಿದ್ದಾಗಿಂದ ಇಲ್ಲಿ ದೆವ್ವ ಬಿಡಿಸ್ತಾ ಇದ್ರು. ದೆವ್ವ ಬಿಡಿಸಿ ಊರಾಚೆ ಬಿಡ್ತಿದ್ರು. ಆ ರೀತಿ ಒಳ್ಳೆ ಭಕ್ತಾದಿಗಳಿಗೆ ಒಳ್ಳೆ ಸಹಕಾರವನ್ನು ನೀಡ್ತಾ, ಒಳ್ಳೆ ಆಶೀರ್ವಾದಗಳನ್ನು ನೀಡ್ತಾ ದೇವಿ ಇಲ್ಲಿ ನೆಲೆಸಿದ್ದಾಳೆ. ನಮ್ಮ ಮುತ್ತಾದರು, ಅವರ ಮುತ್ತಾದರು ಸಾವಿರಾರು ವರ್ಷದ ಇತಿಹಾಸ ಇದೆ. ಇದು ಇಲ್ಲಿ ಬಂದಾಗ ದೇವಿ ಪವಾಡನೆ ನಡೆಸಿದ್ದಾರೆ. ಇಲ್ಲಿ ಬಂದಾಗ ಈ ಊರಲ್ಲಿ ಪ್ಲೇಗ್ ಕಾಯಿಲೆ ಇತ್ತು ಅಂತೇಳಿ ಇಲ್ಲಿನ ಹಿರಿಯರು ಬಂದು ಕೇಳ್ಕೊಂಡಾಗ ಇಲ್ಲಿ ಪ್ಲೇಗ್ ಕಾಯಿಲೆ ಓಡಿಸಿ ಇಲ್ಲಿಗೆ ಅಮ್ಮನಿಗೆ ಒಂದು ಗುಡಿ ಕಟ್ಟಿಸ್ಕೊಟ್ಟಾಗಿಂದನೂ ತುಂಬಾ ಇತಿಹಾಸ ಇದೆ, ತುಂಬಾ ಪವಾಡ ಇದೆ. ಪ್ರತಿಯೊಂದು ಗ್ರಾಮ ಆಗಿರ್ಬೋದು, ಹಾಗೇನೆ ನಗರ ಆಗಿರ್ಬೋದು, ಆ ಊರನ್ನ ರಕ್ಷಿಸಿ ಕಾಪಾಡೋದಕ್ಕೆ ಒಂದು ದೇವಿ ಇದ್ದೇ ಇರ್ತಾರೆ. ಇನ್ನು ಇವತ್ತಿನ ವಿಡಿಯೋಲಿ ಹೇಳ್ತಾ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ನಗರ ದೇವತೆ ಆಗಿರುವಂತಹ ಶ್ರೀ ಮುದಗಲಮ್ಮ ಹಾಗೆಯೇ ಶ್ರೀ ಮಾರಮ್ಮ ದೇವಿಯ ಬಗ್ಗೆ. ನಮ್ಮ ಅಂದರೆ ಎಲ್ಲ ಸಾರ್ವಜನಿಕರ ಪೂಜಿಸುವಂತಹ ಶ್ರೀ ಮಾರಮ್ಮ ಮದಗಲಾಂಬ ದೇವಾಲಯ ಅಂತ ಚಿಕ್ಕ ಮಕ್ಕಳಿಂದನೂ ಚಿಕ್ಕದಾಗಿ ಗುಡಿ ಕಟ್ಕೊಂಡು ಆಗಿನ ಕಾಲದಿಂದನೂ ಬರ್ತಾ ಇದ್ವಿ. ಆಗ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಆ ಅಮ್ಮನಿಗೆ ಪೂಜೆ ಪುರಸ್ಕಾರಗಳು ಮಂಗಳವಾರ ಮತ್ತು ಶುಕ್ರವಾರ ಈ 2 ದಿನಗಳ ಕಾಲ ವಿಶೇಷ ದಿನ ಆಗಿರ್ತೈತೆ. ಈ ಶುಕ್ರವಾರ ಮಂಗಳವಾರ ರಾತ್ರಿಯ ವೇಳೆ ಮತ್ತು ಸಂಜೆ ವೇಳೆ ಈ ರೀತಿಯಾಗಿ 2-3 ಪೂಜೆ ಮಾಡಿಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಶುಕ್ರವಾರ ಮಂಗಳವಾರ ಭಾರಿ ವಿಜೃಂಭಣೆಯಿಂದ ಪೂಜೆ ಪುರಸ್ಕಾರಗಳು ನಡೀತಾ ಇರೋಂಥ ದೇವಸ್ಥಾನ ಇದು. ಇದು ಪುರಾತನ ಕಾಲದಿಂದಲೂ ಪದ್ಧತಿಗಳನ್ನು ಆಚರಿಸ್ಕೊಂಡು ಬಂದಿರೋಂಥ ದೇವಸ್ಥಾನ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ತಾತ ಮುತ್ತಾತ ಅಜ್ಜಿಗಳಿಂದ ಹಿಡಿದು ಈ ಅಮ್ಮನವ್ರನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅಮ್ಮ ಬಂದಾದಮೇಲೆ ನಮ್ಗೆ ಈ ಥರ ಕಾಯಿಲೆ ಇದೆ, ಇಲ್ಲಿ ಈ ಥರ ತೊಂದರೆಗಳಾಗ್ತಾಯಿದೆ ನಮ್ಮ ಏರಿಯಾದಲ್ಲೆಲ್ಲ ಅಂತ ಕೇಳಿದ್ದಕ್ಕೆ ಆ ಅಮ್ಮ ಕಾಯಿಲೆ ಎಲ್ಲ ಹೋಗಿಸಿದ್ದಾರೆ. ಅದಾದಮೇಲೆ ಇಲ್ಲಿ ಒಂದು ಜಾಗವನ್ನು ಕೊಟ್ಟು ಆ ಅಮ್ಮನಿಗೆ ಈ ಥರ ನಮಗೆ ಬೇಡ್ಕೊಂಡಿದ್ದಕ್ಕೆ ಈ ಅಮ್ಮನ ಕಡೆಯಿಂದ ಒಂದು ಜಾಗ ಕೊಟ್ಟರು. ಅಮ್ಮನಿಗೆ ಸ್ಥಳ ಆಯಿತು. ಇಲ್ಲಿ ಮೊದಲಿಗೆ ನಮ್ಮ ದೇವನಹಳ್ಳಿ ನಗರದ ಮೂಲ ಗ್ರಾಮ ದೇವತೆಯಾಗಿ ನಮ್ಮ ಮಾರಮ್ಮ ತಾಯಿ ಇಲ್ಲಿ ನೆಲೆಗೊಂಡಿದ್ದಾರೆ. ನಮ್ಮ ತಾತ ಮುತ್ತಾತರ ಕಾಲದಿಂದಲೂ, ಪ್ರಾಚೀನ ಕಾಲದಿಂದಲೂ ದೇವನಹಳ್ಳಿಯ ಕೋಟೆ ವೇಣುಗೋಪಾಲ ಸ್ವಾಮಿ ದೇವಾಲಯದ ನಂತರ ನಮ್ಮ ಮಾರಮ್ಮ ದೇವಿ ದೇವಾಲಯವೇ ಪುರಾತನ ಕಾಲದಿಂದ ಇಲ್ಲಿ ಸ್ಥಾಪಿತಗೊಂಡಿರೋದು. ಇಂಥ ಮೂಲ ಗ್ರಾಮ ದೇವತೆಗೆ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಸುಮಾರು 7 ಗ್ರಾಮ ದೇವತೆ ಎಂದು ಸಹ ಕರೆಯುತ್ತಾರೆ. ಇದಿಷ್ಟು ದೇವಿಯ ಹಿನ್ನೆಲೆಯಾದರೆ, ಇನ್ನು ಈ ಮಾರಮ್ಮ ದೇವಿಗೆ ವರ್ಷಕ್ಕೆ ಒಂದು ಬಾರಿ ಅದ್ದೂರಿಯ ಜಾತ್ರಾ ಮಹೋತ್ಸವ ಸಹ ನಡೆಯುತ್ತದೆ. ಒಟ್ಟಿಗೆ ಜಾತ್ರೆಯನ್ನು ಮಾಡ್ತೀವಿ. ಒಂದು ಮೊದಲೇ ಹೂವು ಜಾತ್ರೆ ಸ್ಟಾರ್ಟ್ ಮಾಡೋಕ್ಕಿಂತ 15 ದಿವಸದ ಮುಂಚೆನೇ ಹೂವು ಕೇಳ್ತೀವಿ. ಆ ಅಮ್ಮನ್ನ ಹೂವು ಕೊಟ್ಟಾದ್ಮೇಲೆ ನಾವು ಜಾತ್ರೆ ಸ್ಟಾರ್ಟ್ ಮಾಡ್ತೀವಿ. ಆ ಜಾತ್ರೆ ದಿನ ಮೊದಲನೇ ದಿನ ಬಂದ್ಬಿಟ್ಟು ದೇವರುಗಳನ್ನ 4 ಏನು ಮೂಲ ಕರಗಗಳಿದೆ, ಆ ಕರಗಳನ್ನ ನಾವು ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ. ಒಂದು ಗೂಡೆಯಲ್ಲಿ ಎತ್ಕೊಂಡು ಹೋಗ್ತೀವಿ. ಗುಡಿಯಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕಲಶ ಸ್ಥಾಪನೆ ಮಾಡಿ ಪೂಜೆ ಮಾಡಿ, ಕಲಶಗಳಿಗೆಲ್ಲ 500 ಬಂದು ಅಲ್ಲಿ ಪೂಜೆ ಮಾಡಿ, ಅಲ್ಲಿ ಏನು ಮಾಡಬೇಕೋ ಬಲಿ ಇದೆಲ್ಲ ಮಾಡಿಬಿಟ್ಟು ಕಾರ್ಯ ಮಾಡಿಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ನಾವು ಕಲಶ ಪೂಜಿಸಲ್ಲ. ಆ ಅಮ್ಮನವ್ರನ್ನ ಕಲಸದ 4 ಕಲಶಗಳನ್ನ
ನಾವು ಅಲ್ಲಿಂದನೇ ತೊಗೊಂಬರ್ತೀವಿ. ತೊಗೊಂಬಂದ್ಬಿಟ್ಟು ಅವತ್ತಿನ ದಿನ ಬರ್ತಾ ಪೂಜೆಗಳೆಲ್ಲ ತೊಗೊಂಡು ಮೆರವಣಿಗೆಗಳನ್ನೆಲ್ಲ ಮಾಡ್ಕೊಂಬಂದು ಅವತ್ತು ದಿನ ಪಟ್ಟದಾರ್ತಿ ಅಂತ ಮಾಡ್ತೀವಿ. ಮಧ್ಯಾಹ್ನಕ್ಕೆ ಬೆಳಗಿನ ಜಾವ ಒಂದು 10 ಗಂಟೆಗೆ ಪಟ್ಟದಾರ್ತಿ ಬರುತ್ತೆ ಆ ಯಮ್ಮನಿಗೆ. ಆ ಯಮ್ಮನ ಪಟ್ಟಿಗೆ ಏರಕ್ಕೆ ಮುಂಚೆ ನಾವು ಪಟ್ಟದಾರ್ತಿ ಆ ಯಮ್ಮನಿಗೆ ಬೆಳಗ್ಬಿಟ್ಟು ಊರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊಂಡು ಬರುವಾಗ ಭಕ್ತರು ತಮ್ಮ ಹರಕೆಗಳನ್ನು ತಿಳಿಸ್ಕೊಳ್ಳೋಕೆ ಒಡಬಾಲು ಅಂತ ಆ ಯಮ್ಮನಿಗೆ ಕಟ್ತಾರೆ. ಅದ್ರ ಮುಖಾಂತರ ದೇವಿಯರನ್ನು ತಮ್ಮ ಸ್ವಂತ ಸ್ಥಳದ ದೇವಸ್ಥಾನಕ್ಕೆ ಮತ್ತೆ ತಂದು ಬಿಟ್ಬಿಡ್ತಾರೆ. ಅದಾದ ನಂತರ ಆವತ್ತು ರಾತ್ರಿ ಊರಿನ ಅಂದರೆ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಜನಗಳೆಲ್ಲನೂ ಸೇರಿ ಆ ಯಮ್ಮನಿಗೆ ದೀಪಾರತಿಗಳು ಮಾಡ್ತಾರೆ. ಅದು 2ನೇ ದಿನ ಬುಧವಾರ. ದೀಪಾರತಿಗಳು ಸುಮಾರು ಒಂದು 500-600 ದೀಪಾರತಿಗಳು ರಾಜಬೀದಿಗಳಲ್ಲಿ ಹೊರಡುತ್ತಾ ಇಡೀ ರಾತ್ರಿ ಎಲ್ಲ ಮೆರವಣಿಗೆ ಮಾಡಿಕೊಂಡು ಬೆಳಗ್ಗೆ 3 ಗಂಟೆ ಸಮಯಕ್ಕೆ ಬಂದು ಆ ದೇವಸ್ಥಾನದ ಮುಂಭಾಗದಲ್ಲಿರುವ ಅಗ್ನಿಕುಂಡದಲ್ಲಿ ಹಾದು ಹೋಗಿ ಆ ಅಮ್ಮನಿಗೆ ಅರ್ಘ್ಯ ತೀರಿಸ್ತಾರೆ. ಇದೇ ರೀತಿಯಾಗಿ ಸುಮಾರು ಜನ ಬಂದು ಅದಕ್ಕೆ ಬೇಕಾದಂಥ ಹರಕೆಯನ್ನು ಆ ದೇವಸ್ಥಾನದಲ್ಲಿ ಈಡೇರಿಸ್ಕೊಳ್ತಾರೆ. ತದನಂತರ ಗುರುವಾರ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮಗಳಿರ್ತವೆ ಮತ್ತು ಪ್ರಸಾದ ವಿನಿಯೋಗ ಇರ್ತೈತೆ. ಹಾಗೂ ರಾತ್ರಿ ರಸಸಂಜೆ ಕಾರ್ಯಕ್ರಮ. ಇದೇ ರೀತಿಯಾಗಿ ಸುಮಾರು ಚಲನಚಿತ್ರ ಹಾಡುಗಳು, ದೇವಿಯವರ ಹಾಡುಗಳು ಹಾಡುತ್ತಾ ಆ ದಿನ ಕಾಲ ಕಳೀತಾರೆ. ಇನ್ಸ್ಟಾಗ್ರಾಮ್ನಲ್ಲಿ ದೇವನಹಳ್ಳಿ ಮಾರಮ್ಮ ಅಫಿಷಿಯಲ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅದಕ್ಕೆಲ್ಲರೂ ಸಹಕರಿಸಿ ಫಾಲೋ ಆಗಿ ದೇವಸ್ಥಾನದ ಪ್ರತಿದಿನದ ಅಪ್ಡೇಟ್ಸ್ಗಾಗಿ ಅದು ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಏನೇ ಆಗಲಿ ದೇವಸ್ಥಾನದ ಪ್ರತಿಯೊಂದು ದಿನದ ಅಲಂಕಾರ ಪೂಜೆ ಇರ್ಬೋದು, ಬೆಳಗ್ಗೆ ದೇವಸ್ಥಾನ ಟೈಮಿಂಗ್ಸ್ ಎಲ್ಲನೂ ಅದರಲ್ಲಿ ಹಾಕ್ತೀವಿ. ಇನ್ಸ್ಟಾಗ್ರಾಮಲ್ಲಿ ದೇವನಹಳ್ಳಿ ಮಾರಮ್ಮ ಅಫಿಷಿಯಲ್ ಅಂತ ಅಕೌಂಟ್ ಇದೆ, ಯೂಟ್ಯೂಬ್ ಇದೆ. ದಯವಿಟ್ಟು ಅದನ್ನು ಫಾಲೋ ಆಗಿ ಎಲ್ಲರೂ ಸಹಕರಿಸಿ ಅಂತ ಕೇಳ್ಕೊತೀನಿ ದೇವನಹಳ್ಳಿ ಜನತೆಯಲ್ಲಿ.